ಹಾಯ್ ಹಲೋ ನಮಸ್ತೆ. ಇದು ನಮ್ಮ ಚಾನೆಲ್ ನಾನು ನನ್ನ ಶಿಶು. ಇವತ್ತು ನಾನು ನನ್ನ ಶಿಶುನಲ್ಲಿ ನೀವು ನಾನು ಹಾಗೂ ನನ್ನ ಮಗ ಶಿಶುರನ್ನು ಫುಲ್ ಡೇ ರುಟೀನ್ ಬ್ಲಾಗನ್ನು ನೋಡಬಹುದು. ಬನ್ನಿ ನೋಡೋಣ. ಇದು ಮಾರ್ನಿಂಗ್ ಕಿಚನ್ ಹೀಗಿರುತ್ತೆ. ನೈಟ್ ಎಲ್ಲ ಪಾತ್ರೆಯನ್ನು ತೊಳೆದಿಟ್ಟು ಮಲಗಿರ್ತೀನಿ, ಮಗ್ಚಾಕಿರ್ತೀನಿ, ಜೋಡಿಸ್ಕೊಂಡಿರಲ್ಲ ಅಷ್ಟೇ. ಆ್ಯಂಡ್ ಕೌಂಟರ್ ಟಾಪ್ ಎಲ್ಲ ಕೂಡ ಕ್ಲೀನ್ ಮಾಡಿ ಮಲಗಿರ್ತೀನಿ. ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟು ಕೆಲಸ ಏನು ಅಂದರೆ ತೊಳೆದಿರೋಂಥ ಪಾತ್ರೆಯನ್ನು ಜೋಡಿಸ್ಕೊಳ್ಬೇಕು. ಆಗ ಸ್ವಲ್ಪ ಜಾಗ ಆಗುತ್ತೆ ನನಗಲ್ಲಿ. ಈಗ ಕಾಫಿ ಟೀ ಎಲ್ಲ ಮುಗಿದ ನಂತರ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಬೇಕು, ಹಾಗೂ ಹಸ್ಬೆಂಡ್ಗೆ ಮಧ್ಯಾಹ್ನ ಲಂಚ್ಗೆ ಬಾಕ್ಸ್ಗೆ ರೆಡಿ ಮಾಡಬೇಕು. ನಾನು ತಿಂಡಿ ದೋಸೆಗೆ ಹಿಟ್ಟು ನೆನೆನೆ ರುಬ್ಬಿಟ್ಟಿದ್ದೆ, ಹಾಗಾಗಿ ಚೆನ್ನಾಗಿ ಉಬ್ಬಿದೆ ಅದು. ಚಟ್ನಿಗೆ ಇಲ್ಲಿ ನಾನು ಕಾಯಿ, ಕೊತ್ತಂಬರಿ, ಹಸಿಮೆಣಸು ಆ್ಯಂಡ್ ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಮಾತ್ರ ಹಾಕಿ ರುಬ್ಕೊಳ್ತಾ ಇದ್ದೀನಿ. ನಂತರ ಒಗ್ಗರಣೆ ಕೊಡಬೇಕು ಇದಕ್ಕೆ ಅಷ್ಟೇ. ಇಲ್ಲಿ ರೈಸ್ ಇಟ್ಟಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಹಸ್ಬೆಂಡ್ಗೆ ಬಾಕ್ಸಿಗೆ ಕಳಿಸ್ಲಿಕ್ಕೆ. ಇಲ್ಲಿ ಚಟ್ನಿ ರುಬ್ಬಿ ಆಯಿತು. ಇದಕ್ಕೆ ಎಣ್ಣೆ, ಸಾಸಿವೆ, ಕರಿಬೇವು, ಉದ್ದಿನಬೇಳೆ ಇದಿಷ್ಟನ್ನು ಒಗ್ಗರಣೆ ಕೊಟ್ಟು ಚಟ್ನಿಗೆ ಮಿಕ್ಸ್ ಮಾಡಿದ್ದೀನಿ. ಇದಾದ ನಂತರ ಮಧ್ಯಾಹ್ನ ಊಟಕ್ಕೆ ಇಲ್ಲಿ ಬೇಳೆ, ತೊಗರಿಬೇಳೆ ಆ್ಯಂಡ್ ಟೊಮೆಟೊ ಒಂದನ್ನು ಹೆಚ್ಚಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಹುಳಿ ಟೊಮೆಟೊನ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ, ಸಾಂಬಾರನ್ನ ಟೇಸ್ಟ್ ಚೆನ್ನಾಗಿರುತ್ತೆ ಅದು. ಹಾಗೂ ಸ್ವಲ್ಪ ಅರಿಶಿನ ಪುಡಿ ಆ್ಯಂಡ್ ಎಣ್ಣೆ ಇದಿಷ್ಟನ್ನು ಆ್ಯಡ್ ಮಾಡಿ ಒಂದು 3 ವಿಷಲ್ ಕೂಗಿಸ್ತಾ ಇದ್ದೀನಿ. ಬೇಳೆ ಬೇಯಿಸ್ಲಿಕ್ಕೆ ಯಾವಾಗಲೂ ಫಿಲ್ಟರ್ ನೀರನ್ನೇ ಯೂಸ್ ಮಾಡೋದು, ಅದರಲ್ಲಿ ಮಾತ್ರ ಬೇಳೆ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ಇದು 3 ವಿಷಲ್ ಆದ ನಂತರ ನಾನಿಲ್ಲಿ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ, ಹಾಗಾಗಿ ಅಡುಗೆಗೆ ತಕ್ಷಣ ರೆಡಿ ಮಾಡ್ತಾ ಇದ್ದೀನಿ. ಎಲ್ಲ ಹೆಚ್ಕೊಂಡಾದ ನಂತರ ನಾನಿಲ್ಲಿ ಒಂದು ಪ್ಯಾನ್ಗೆ ಎಣ್ಣೆಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆಯನ್ನು ಆ್ಯಡ್ ಮಾಡ್ಕೊಳ್ಬೇಕು. ಸಾಸಿವೆ ಸಿಡಿದ ನಂತರ ಇದಕ್ಕೆ ನಾವು ಈರುಳ್ಳಿ, ಬೆಳ್ಳುಳ್ಳಿ ಆ್ಯಂಡ್ ಕರಿಬೇವಿನ ಎಲೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ನಮ್ಮ ಮನೇಲಿ ಮಾಡುವಂಥ ಆದಷ್ಟು ಎಲ್ಲ ಅಡುಗೆಗಳಿಗೂ ನಾವು ಸ್ವಲ್ಪ ಇಂಗನ್ನು ಸ್ವಲ್ಪ ಯೂಸ್ ಮಾಡ್ತೀವಿ, ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ. ನಿಮಗೆ ಅದು ಆಪ್ಷನಲ್ ಬೇಕಿದ್ರೆ ಯೂಸ್ ಮಾಡ್ಬೋದು, ಇಲ್ಲಿದ್ರೆ ಅದನ್ನು ಸ್ಕಿಪ್ ಮಾಡಬಹುದು. ನುಗ್ಗೆಕಾಯಿ ಸಾಂಬಾರು ನುಗ್ಗೆಕಾಯಿ ಮಾವಿನಕಾಯಿ ಸಾಂಬಾರು ಮಾಡ್ತಾ ಇರೋದು ಇವತ್ತು ನಾನು. ನೀವು ಈ ರೀತಿ ಮಾಡಿರಲಿಲ್ಲ ಅಂತಂದರೆ ಒಮ್ಮೆ ಹೀಗೆ ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ನೀವು ಬರೀ ನುಗ್ಗೆಕಾಯಿ ಹಾಕೋದಾದರೆ ಸ್ವಲ್ಪ ಹುಣಸೆ ರಸನ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು. ನಾನು ಮಾವಿನಕಾಯಿನೂ ಹಾಕ್ತಾ ಇರೋದ್ರಿಂದಾಗಿ ಹುಣಸೆ ರಸನ ಸ್ಕಿಪ್ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಇದು. ಬರೀ ರೈಸ್ಗಷ್ಟೇ ಅಲ್ಲ, ದೋಸೆ ಇರ್ಬೋದು, ಇಡ್ಲಿ, ಚಪಾತಿ ಅವುಗಳ ಜೊತೆ ಕೂಡ ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಬರೀ ನುಗ್ಗೆಕಾಯಿ ಹಾಕಿದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮಾಡಿದರೆ. ನೀವು ಬೇರೆ ಥರ ಮಾಡಿದರೆ ಹೀಗೊಮ್ಮೆ ಟ್ರೈ ಮಾಡಿ. ಬಾಡಿಸಿದ ನಂತರ ನಾನಿಲ್ಲಿ ನುಗ್ಗೆಕಾಯಿ ಹಾಗೂ ಮಾವಿನಕಾಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಮಾವಿನಕಾಯಿ ಚೆನ್ನಾಗಿ ಹುಳಿಯಾಗಿದೆ, ಹಾಗಾಗಿ ಹುಣಸೆ ರಸ ಹಾಕ್ತಾ ಇಲ್ಲ. ಆದಷ್ಟು ಸಿಹಿಯಾಗಿರೋ ಮಾವಿನಕಾಯಿನ ಆ್ಯಡ್ ಮಾಡಬೇಡಿ, ಸಾಂಬಾರೆಲ್ಲ ಸಿಹಿ ಆಗ್ಬೋದು. ಹಾಗಾಗಿ ಇಲ್ಲಿ ಬೇಳೆ ಚೆನ್ನಾಗಿ ಬೆಂದಿದೆ, ಇದನ್ನು ಲೈಟಾಗಿ ಮ್ಯಾಶ್ ಮಾಡ್ಕೊಳ್ತೀನಿ. ಇದನ್ನು ನಾವೀಗ ಸಾಂಬಾರಿಗೆ ಆ್ಯಡ್ ಮಾಡ್ಕೊಂಡ್ಬಿಡೋಣ. ನಾನಿನ್ನು ಎಲ್ಲೂ ಉಪ್ಪನ್ನು ಆ್ಯಡ್ ಮಾಡಿಲ್ಲ, ಕೊನೆಗೆ ಒಟ್ಟಿಗೆ ಆ್ಯಡ್ ಮಾಡ್ಕೊಳ್ತೀನಿ. ಈಗ ಇಲ್ಲಿ ನಾವು ಸಾರಿಗೆ ಖಾರದ ಪುಡಿಯನ್ನು ಆ್ಯಡ್ ಮಾಡಬೇಕು. ಇಲ್ಲಿ ಮನೆಯಲ್ಲೇ ಮಾಡಿರುವಂಥ ಖಾರದ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ. ಅದರ ರೆಸಿಪಿಯನ್ನು ನಾನು ನೆಕ್ಸ್ಟ್ ಆ್ಯಡ್ ಮಾಡ್ತೀನಿ. ಹಾಗೊಂದು ವೇಳೆ ನೀವು ಈ ಸಾಂಬಾರನ್ನ ಮಾಡ್ತಾ ಇದ್ದೀರಾ ಅಂದರೆ ಈ ಚಿಲ್ಲಿ ಪೌಡರ್ ಹಾಗೂ ಧನಿಯಾ ಪೌಡರ್ ಎರಡನ್ನು ಮಿಕ್ಸ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ ಕಲರ್ಗಾಗಿ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಟೇಸ್ಟು, ಫ್ಲೇವರ್ ಎಲ್ಲ ಕೂಡ ಚೆನ್ನಾಗಿರುತ್ತೆ ಬ್ಯಾಡಗಿ ಮೆಣಸಿನ ಪುಡಿಯನ್ನು ಆ್ಯಡ್ ಮಾಡಿದರೆ. ರುಚಿಗೆ ತಕ್ಕಷ್ಟು ಉಪ್ಪು. ಸಾಂಬಾರಿಗೆ ಯಾವಾಗಲೂ ಕಲ್ಲುಪ್ಪನ್ನು ಯೂಸ್ ಮಾಡಿ, ಟೇಸ್ಟ್ ಚೆನ್ನಾಗಿರುತ್ತೆ. ಪುಡಿ ಉಪ್ಪಿಗೆ ಕಂಪೇರ್ ಮಾಡಿದರೆ ಕಲ್ಲುಪ್ಪು ಹಾಕಿರುವಂಥ ಸಾಂಬಾರಿನ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹೀಗೆ ಕುದಿಯಕ್ಕೆ ಬಿಡ್ತಾ ಇದ್ದೀನಿ. ಇದು ಹೀಗೆ ಕುದೀಲಿ. ನಂತರ ಇಲ್ಲಿ ಪಕ್ಕದಲ್ಲಿ ತೊಂಡೆಕಾಯಿ ಪಲ್ಯ ಮಾಡಬೇಕು. ತೊಂಡೆಕಾಯಿನ ನಾನಿಲ್ಲಿ ಬಾಡಿಸ್ಕೊಂಡಿಲ್ಲ. ನೀವು ಬೆಂಡೆಕಾಯಿ ಬಾಡಿಸ್ಕೊಳ್ತೀವಲ್ವ ಫ್ರೈ ಮಾಡುವಾಗ, ಅದೇ ರೀತಿಯಾಗಿ ತೊಂಡೆಕಾಯಿನ ಕೂಡ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ನಂತರ ಪಲ್ಯಕ್ಕೆ ಆ್ಯಡ್ ಮಾಡ್ಕೊಳ್ಬಹುದು. ನಾನು ಬಾಡಿಸಿಲ್ಲ, ಹಾಗಾಗಿ ಈ ಥರ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆನ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ಅವನ್ನ ಆ್ಯಡ್ ಮಾಡಬೇಕಂತೇನಿಲ್ಲ, ಕಡಲೆಬೇಳೆ, ಉದ್ದಿನಬೇಳೆ. ನನ್ನ ಮಗ ಶಿಶಿರ ಅದನ್ನೇ ಹೆಕ್ಕಿ ತಿಂತಾನೆ, ಹಾಗಾಗಿ ಅವನಿಗಾಗಿ ಆದಷ್ಟು ಎಲ್ಲ ಪಲ್ಯದಲ್ಲೂ ಕೂಡ ಕಡಲೆಬೇಳೆ, ಉದ್ದಿನಬೇಳೆನ ಆ್ಯಡ್ ಮಾಡೋದು ನಾನು. ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದ ನಂತರ ಇದಕ್ಕೆ ಕರಿಬೇವಿನ ಎಲೆ, ಅದರ ಎಸೆನ್ಸ್ ಎಲ್ಲ ಚೆನ್ನಾಗಿ ಎಳೆದ ನಂತರ ಈರುಳ್ಳಿ ಹಾಗೂ ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡ್ಕೊಳ್ಳೋಣ.
ಇದು ಕೂಡ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ನಾನಿಲ್ಲಿ ತೊಂಡೆಕಾಯಿ ಪಲ್ಯ ಪ್ಲೇನಾಗಿ ಮಾಡ್ತಾಯಿದ್ದೀನಿ. ನೀವು ಕಡಲೆಕಾಳು ಇರುತ್ತಲ್ವ ಅದನ್ನು ನೈಟ್ ನೆನೆ ಹಾಕಿ ನಂತರ ಒಂದು 3 ವಿಷಲ್ ಕೂಗಿಸ್ಬಿಟ್ಟು ಆ ಕಡಲೆಕಾಳನ್ನ ಕೂಡ ಆ್ಯಡ್ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಅದನ್ನು. ಇನ್ನು ತೊಂಡೆಕಾಯಿನ ಬಾಡಿಸಿ ಆ್ಯಡ್ ಮಾಡಿಕೊಂಡ್ರೆ ಅದಂತೂ ಇನ್ನೂ ಚೆನ್ನಾಗಿರುತ್ತೆ. ಹಾಗೂ ಟ್ರೈ ಮಾಡ್ಬೋದು, ಕಡಲೆಕಾಳು ಹಾಕಿ ಟ್ರೈ ಮಾಡ್ಬೋದು. ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಹೀಗೂ ಕೂಡ ನೀವು ಟ್ರೈ ಮಾಡ್ಬೋದು. ನಂತರ ನಾನಿಲ್ಲಿ ಟೊಮೆಟೊನ ಆ್ಯಡ್ ಮಾಡಿದ್ದೀನಿ. ಒಂದು ಇಡೀ ಟೊಮೆಟೊನ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಟೊಮೆಟೊ ಫ್ರೈ ಆದಮೇಲೆ ನಾನು ಈ ಹೆಚ್ಕೊಂಡಿರುವಂಥ ತೊಂಡೆಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು ಈ ರೀತಿ ಉದ್ದುದ್ದ ಹೆಚ್ಕೊಂಡಿದ್ದೀನಿ. ನೀವು ರೌಂಡ್ ಕೂಡ ಹೆಚ್ಕೊಳ್ಬಹುದು, ಹಾಗೂ ಕೂಡ ಚೆನ್ನಾಗಿರುತ್ತೆ. ಹೀಗೆ ಹೆಚ್ಕೊಂಡ್ರೆ ಸ್ವಲ್ಪ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ರೌಂಡ್ ಹೆಚ್ಕೊಂಡ್ರೆ ಬೇಗ ಬೆಂದು ಹೋಗುತ್ತೆ. ಈಗ ನಾನಿಲ್ಲಿ ಮನೆಯಲ್ಲೇ ಮಾಡಿರುವಂಥ ಖಾರದ ಪುಡಿ, ನೀವು ಹಾಕೋದಾದರೆ ಚಿಲ್ಲಿ ಪೌಡರ್ ಸಪ್ರೇಟ್ ಹಾಕಬೇಕು, ಧನಿಯಾ ಸಪ್ರೇಟ್ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಕಲರ್ಗೆ ನಾನಿಲ್ಲಿ ಬ್ಯಾಡಗಿ ಮೆಣಸಿನ ಪುಡಿ ಅದನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಈಗ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ನೋಡಿಕೊಂಡು ಬೇಕಿದ್ರೆ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ಎಣ್ಣೆಲಿ ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳಿ. ಅದನ್ನು ಸ್ವಲ್ಪ ಅರಶಿನ ಪುಡಿನೂ ಆ್ಯಡ್ ಮಾಡ್ಕೊಳ್ಳಿ. ಹೀಗೆ ಎಣ್ಣೆಯಲ್ಲಿ ಬಾಡಿಕೊಂಡ್ರೆ ನಮಗೆ ಬೇಯಲಿಕ್ಕೆ ಈಸಿ ಆಗುತ್ತೆ, ಬೇಯಿಸ್ಕೊಳ್ಳಿಕ್ಕೆ ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ಹಾಗಾಗಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳಿ. ಸಪ್ರೇಟ್ ಬಾಡಿಸ್ಕೊಂಡಿದ್ರೆ ನೀವು ಸ್ವಲ್ಪ ಹೊತ್ತು ಬಾಡಿಸ್ಕೊಂಡ್ರು ಸಾಕು. ಈಗ ಇದು ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಮುಳುಗೋಷ್ಟು ಆ್ಯಡ್ ಮಾಡಿದ್ದೀನಿ. ಇದನ್ನು ಹೀಗೆ ಕುದಿಯಕ್ಕೆ ಬಿಡೋಣ, ಚೆನ್ನಾಗಿ ಬೇಯಲಿ ಅದು. ಆ ಕಡೆ ನಮ್ಮ ಸಾಂಬಾರು ರೆಡಿಯಾಗಿದೆಯಾ ಅಂತ ನೋಡೋಣ. ಚೆನ್ನಾಗಿ ಕುದ್ದಿದೆ. ಇಲ್ಲಿ ನುಗ್ಗೆಕಾಯಿ ಹಾಗೂ ಮಾವಿನಕಾಯಿ ಚೆನ್ನಾಗಿ ಬೆಂದಿದೆ, ನೋಡ್ತಾ ಇರ್ಬೋದು. ಈಗ ನಾನು ಸ್ಟವನ್ನು ಆಫ್ ಮಾಡ್ತೀನಿ. ಇಲ್ಲಿ ತೊಂಡೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ. ಮಕ್ಕಳಿಗೆ ತೊಂಡೆಕಾಯಿ ಕೊಟ್ಟರೆ ಬುದ್ಧಿ ಮಂದ ಆಗುತ್ತೆ ಅಂತೆಲ್ಲ ಹೇಳ್ತಾರೆ, ಹಾಗೆಲ್ಲ ಏನೂ ಇಲ್ಲ. ಇದು ಕೂಡ ಒಂದು ಹೆಲ್ದಿ ಆದಂಥ ವೆಜಿಟೇಬಲ್, ನೀವು ಕೂಡ ನಿಮ್ಮ ಮಕ್ಕಳಿಗೆ ಕೊಡಬಹುದು. ನಂತರ ಮೇಲಿಲ್ಲಿ ಕಾಯಿ ತುರಿಯನ್ನು ಉದುರಿಸ್ಕೊಂಡು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸಾಂಬಾರ್ಗೂ ಕೂಡ ಸ್ವಲ್ಪ ಕಾಯಿ ತುರಿಯನ್ನು ಉದುರಿಸ್ಕೊಳ್ತಾ ಇದ್ದೀನಿ. ಮೇಲೆ ಉದುರಿಸ್ಕೊಂಡ್ರೆ ಸಾಕು, ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ. ಅದನ್ನು ನಾವು ಕುದಿಸ್ಬೇಕು ಅಂತ ಏನೂ ಇಲ್ಲ. ನಮ್ಮ ಸಾಂಬಾರು ರೆಡಿ, ಪಲ್ಯ ರೆಡಿ. ಈಗ ಹಸ್ಬೆಂಡ್ಗೆ ಹಾಗೂ ಶಿಶಿರಂಗೆ ಬ್ರೇಕ್ಫಾಸ್ಟ್ ಕೊಟ್ಟು ನಂತರ ನಾನು ಬ್ರೇಕ್ಫಾಸ್ಟ್ ಮುಗಿಸಿ ಹಸ್ಬೆಂಡ್ಗೆ ಬಾಕ್ಸ್ಗೆ ರೆಡಿ ಮಾಡಬೇಕು, ಬಾಕ್ಸ್ ತುಂಬಿ ಕೊಡಬೇಕು. ನಮ್ಮ ಮನೆಗಳಲ್ಲಿ ಆದಷ್ಟು ಇಡ್ಲಿ ಹಾಗೂ ದೋಸೆಗೆಲ್ಲ ಅಡುಗೆ ಸೋಡಾನ ಅಷ್ಟಾಗಿ ಯೂಸ್ ಮಾಡೋದಿಲ್ಲ, ಅದಷ್ಟು ಒಳ್ಳೆಯದು ಅಲ್ಲ ಅಲ್ವಾ. ಹಾಗಾಗಿ ಎಲ್ಲೆಲ್ಲಿ ನಮಗೆ ಅಡುಗೆ ಸೋಡಾನ ಅವಾಯ್ಡ್ ಮಾಡ್ಬೋದು ಅಲ್ಲಲ್ಲಿ ಮಾಡ್ಬೋದಲ್ವ, ಸೇಫಾಗಿರ್ಬೋದಲ್ವ. ಹಾಗಾಗಿ ಅದನ್ನು ಅವಾಯ್ಡ್ ಮಾಡ್ತೀವಿ ನಾವು ಕೂಡ. ದೋಸೆ ಚೆನ್ನಾಗಿ ಬಂದಿತ್ತು. ಹಸ್ಬೆಂಡ್ಗೆ ಬಾಕ್ಸಿಗೆ ದೋಸೆನೇ ಕೊಟ್ಟು ಕಳಿಸ್ಬೋದು ಅಂತ ಅಂದ್ಕೊಳ್ಬೋದು ನೀವು. ಅವ್ರಿಗೆ ಸ್ವಲ್ಪ ದೋಸೆ ಅಂಥವೆಲ್ಲ ಬಾಕ್ಸಿಗೆ ಅಷ್ಟಾಗಿ ಇಷ್ಟ ಆಗಲ್ಲ. ರೈಸ್ ಬಾತ್ ಮಾಡಿದರೆ, ಪಲಾವ್ ಮಾಡಿದರೆ, ಮೆಂತ್ಯ ಬಾತ್ ಅಂಥವಾದರೆ ಮಧ್ಯಾಹ್ನಕ್ಕೆ ತಗೊಂಡು ಹೋಗ್ತಾರೆ, ಏನು ತೊಂದರೆ ಇಲ್ಲ, ತಿನ್ಕೋತಾರೆ. ಬಟ್ ದೋಸೆ ಅಂಥದ್ದು ಅಷ್ಟಾಗಿ ಅವ್ರು ಇಷ್ಟಪಡೋದಿಲ್ಲ. ದೋಸೆ, ಉಪ್ಪಿಟ್ಟು ಅಂಥವು ಮಧ್ಯಾಹ್ನಕ್ಕೆ ಇಷ್ಟಪಡಲ್ಲ, ಬ್ರೇಕ್ಫಾಸ್ಟಿಗಾದರೆ ತಿನ್ಕೋತಾರೆ. ಹಾಗಾಗಿ ಇವತ್ತು ರೈಸ್, ಸಾಂಬಾರು ಹಾಗೂ ಪಲ್ಯ ರೆಡಿಯಾಗಿದೆ. ಆ್ಯಂಡ್ ಜೊತೆಗೆ ಯಾವುದಾದ್ರೂ 2 ಫ್ರೂಟ್ಸನ್ನು ಇಟ್ಟಿರ್ತೀನಿ. 2 ಆಗದಿದ್ರೆ 1 ಫ್ರೂಟ್ ಆದರೂ ಕಂಪಲ್ಸರಿಯಾಗಿ ಇಟ್ಟಿರ್ತೀನಿ. ರೈಸ್, ನುಗ್ಗೆಕಾಯಿ ಹಾಗೂ ಮಾವಿನಕಾಯಿ ಸಾಂಬಾರು, ತೊಂಡೆಕಾಯಿ ಪಲ್ಯ ಜೊತೆಗೆ ಫ್ರೂಟ್ಸ್, ಇದಿಷ್ಟು ರೆಡಿಯಾಗಿದೆ. ಹಸ್ಬೆಂಡ್ನ ಆಫೀಸಿಗೆ ಕಳಿಸಿ ನಂತರ ಶಿಶಿರಂಗೆ ತಿಂಡಿ ತಿನ್ನಿಸಿ ನಂತರ ನಾನು ತಿಂದು ಇನ್ನೂ ತುಂಬ ಕೆಲಸ ಎಲ್ಲ ಇದೆ, ಅವುಗಳನ್ನ ಒಂದೊಂದಾಗಿ ಮಾಡ್ತಾ ಬರಬೇಕು. ನಾನು ತಿಂಡಿ ತಿನ್ನಬೇಕಂದ್ರೆ ಶಿಶಿರಂಗೆ ಫಸ್ಟು ತಿಂಡಿ ತಿನ್ನಿಸಿ ಹಸ್ಬೆಂಡ್ನ ಆಫೀಸಿಗೆ ಕಳಿಸಿ ನಂತರನೇ ನಾನು ತಿಂಡಿ ತಿನ್ನಲಿಕ್ಕಾಗೋದು. ಹಾಗಾಗಿ ಅವರಿಬ್ಬರದ್ದು ಆದ ನಂತರ ನಾನಿಲ್ಲಿ ತಿಂಡಿ ತಿಂದು ಮುಗಿಸ್ಕೊಂಡು ಬಂದು ಅಡುಗೆ ಮನೆ ಕ್ಲೀನ್ ಮಾಡಬೇಕು. ಕಾಣಿಸ್ತಾ ಇರ್ಬೋದು ಕೌಂಟರ್ ಟಾಪ್ ಎಷ್ಟು ಗಲೀಜಾಗಿದೆ ಅಂಥೇಳಿ. ಇದಿಷ್ಟನ್ನು ಅಚ್ಚುಕಟ್ಟಾಗಿ ಕ್ಲೀನಾಗಿ ಜೋಡಿಸ್ಕೊಬೇಕು. ಸ್ವಲ್ಪ ಪಾತ್ರೆ ಇದೆ, ಅದನ್ನು ಕೂಡ ತೊಳಿಬೇಕು. ಆದಷ್ಟು ಬೇಗ ಅದನ್ನು ಮುಗಿಸ್ಕೊಂಡ್ಬಿಟ್ರೆ ಅಡುಗೆ ಕೆಲಸ ಮುಗಿದಿದೆ. ಇನ್ನು ರಸಮ್ ಒಂದು ಮಾಡಬೇಕು ಅಷ್ಟೇ. ಅದನ್ನು ನಂತರ ಶಿಶಿರಂಗೆ ಊಟ ಕೊಡುವಾಗ ಒಂದು ಸ್ವಲ್ಪ ಹೊತ್ತು ಮುಂಚೆ ಮಾಡಿದರೂ ಸಾಕು, ಬಿಸಿ ಬಿಸಿ ತಿನ್ನಿಸ್ಬಹುದು ಅವನಿಗೆ.
ನಂತರ ಅಲ್ಲಿ ತನಕ ಬೆಡ್ರೂಮ್ ಕ್ಲೀನ್ ಮಾಡ್ಲಿಕ್ಕೆ ಟೈಮ್ ಆಗಲ್ಲ ನನಗೆ, ಹಸ್ಬೆಂಡ್ನ ಆಫೀಸಿಗೆ ಕಳಿಸೋ ತನಕ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿ ಬಂದು ನಾನು ಬೆಡ್ರೂಮ್ ಕ್ಲೀನ್ ಮಾಡಬೇಕು. ಶಿಶಿರನ್ನು ಕೂಡ ನನಗೆ ಹೆಲ್ಪ್ ಮಾಡ್ತಾನೆ, ನೋಡಿ ಕಾಣಿಸುತ್ತೆ ನಿಮಗೆ. ನಂತರ ಮನೆಯೆಲ್ಲ ಕ್ಲೀನಾಗಿ ಗುಡಿಸಿ ಮ್ಯಾಟ್ ಹಾಕಬೇಕು. ಕಾಣಿಸ್ತಾ ಇದೆ, ನನ್ನ ಮಗ ಶಿಶಿರನ್ನು ಹೆಲ್ಪ್ ಮಾಡ್ತಾ ಇದ್ದಾನೆ ನನಗೆ. ಹೊರಗಡೆ ಟ್ರ್ಯಾಕ್ಟರ್ ಬಂದಿದೆ, ಅದನ್ನು ನೋಡ್ತಾ ನಿಂತ್ಕೊಂಡಿದ್ದಾನೆ. ಹೊಸ ಗಾಡಿಗಳೆಲ್ಲ ಬಂದಾಗ ಅವನಿಗೆ ನೋಡ್ಲಿಕ್ಕೆ ತುಂಬಾನೇ ಇಷ್ಟ. ಸ್ವಲ್ಪ ಹೊತ್ತು ಶಿಶಿರನ ಜೊತೆಗೆ ಆಟ ಆಡಿಕೊಂಡು ಅವನಿಗೊಂದೆರಡು ಪಾಠಗಳನ್ನ ಹೇಳ್ಕೊಂಡು ಅವನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಆದಷ್ಟು ನೀವು ನಿಮ್ಮ ಕೆಲಸ ಅಂತ ಇಲ್ಲದೆ ಮಕ್ಕಳ ಜೊತೆಗೂ ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ನಿಮಗೂ ಕೂಡ ಮೈಂಡ್ ರಿಲೀಫ್ ಆಗುತ್ತೆ, ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ ಹಾಗೆ ಕೂಡ ಆಗುತ್ತೆ. ಮಕ್ಕಳಿಗೆ ಏನು ಇಷ್ಟನೋ ಅದನ್ನು ಮಕ್ಕಳ ಜೊತೆಗೆ ಆಟ ಆಡಿ ನೀವು. ಅದು ಆಗದೆ ಇದ್ದರೆ ಅಟ್ಲೀಸ್ಟ್ ಮಕ್ಕಳು ಆಟ ಆಡ್ತಾ ಇರಬೇಕಾದ್ರೆ ಮಗುವಿನ ಜೊತೆಗೆ ಸ್ವಲ್ಪ ಹೊತ್ತು ನೀವು ಕೂತ್ಕೊಳ್ಳಿ, ಅಷ್ಟೇ ಸಾಕು. ಮಗುವಿಗೂ ಸಮಾಧಾನ ಆಗುತ್ತೆ, ನಿಮಗೂ ಕೂಡ ಸ್ವಲ್ಪ ಸಮಾಧಾನ ಆಗುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಖಂಡಿತ ಇಂಟ್ರೆಸ್ಟಿಂಗ್ ಆಗಿಯೂ ಹೆಲ್ಪ್ಫುಲ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಇದೇ ರೀತಿಯಂಥ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.